ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಈಗ ಸಮರವನ್ನ ಸಾರಲಾಗಿದೆ. ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಕೈಗೊಂಡಿದೆ. ಸರ್ಕಾರ ಜೊತೆಗೆ ಭರತ್ ರೆಡ್ಡಿ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿಯಾಗಿದೆ. ಶಾಸಕ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಮೇಲೆ ಕ್ರಮ ಆಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ ಅಂತ ಅಶೋಕ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಆರ್ ಅಶೋಕ್. ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ ಅಂತ ಹೇಳಿದ್ದಾರೆ ಅಶೋಕ್. ರಿಪಬ್ಲಿಕ್ ಕನ್ನಡದ ಜೊತೆ ವಿಪಕ್ಷ ನಾಯಕರು ಮಾತಾಡಿದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಸಮಾವೇಶನ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಶಾಸಕರ ಮನೆ ಮೇಲೆ ಗುಂಡನ್ನ ದಾಳಿ ಮಾಡ್ತಾರೆ ಅನ್ನೋಂಥದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ಬಿಜೆಪಿ ನಿಜಕ್ಕೂ ಒಂದು ಹೋರಾಟವನ್ನು ರೂಪಿಸ್ತಾ ಇದೆ. ಯಾವ ರೀತಿಯಾದಂತಹ ಹೋರಾಟ, ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಸರ್? ಇವತ್ತು ಬಳ್ಳಾರಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಕಾನೂನು ಅನ್ನೋದು, ಸುವ್ಯವಸ್ಥೆ ಅನ್ನೋದು ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಬಂದ್ಮೇಲೆ ದಿನನಿತ್ಯ ಈ ತರ ಹಲ್ಲೆಗಳು, ರೇಪ್ಸ್ ಆಗ್ತಾ ಇದೆ, ಕಳ್ತನ ಆಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ ಆಗ್ತಾ ಇದೆ. ಇವತ್ತು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಒಬ್ಬ ಶಾಸಕರು, ಮಂತ್ರಿಗಳಾಗಿದ್ದವರು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಸರಿಯಾದಂತ ಕ್ರಮನೇ ಇಲ್ಲ. ಒಬ್ಬರು ತೀರೋಗಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮೀನಾವೇಶ ಎಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಒಂಥರ ಗೃಹ ಇಲಾಖೆ ಸತ್ತೋಗಿದೆ ಅನ್ಸುತ್ತೆ. ಮುಖ್ಯಮಂತ್ರಿಗಳು ಅವರ ಕುರ್ಚಿ ಜಗಳದಲ್ಲಿ ಅವ್ರು ಕಿತ್ತಾಡ್ಕೊಂಡು ಅಲ್ಲಿದ್ದಾರೆ. ರಾಜ್ಯದಲ್ಲಿ ಕೇಳೋರು ಯಾರು ಆ ಪರಿಸ್ಥಿತಿನಿಲ್ಲ. ಅದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಸರ್, ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಲೇಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ ಯಾವ ರೀತಿಯಾದಂತ ನಿಲುವನ್ನು ತೆಗೆದುಕೊಳ್ಳುತ್ತೆ? ಯಾಕಂತಂದ್ರೆ ಶಾಸಕರ ಮನೆ ಮೇಲೆ ಗುಂಡಾರಿಸುವಂತದ್ದು ಇನ್ನೆಂದೂ ಕೂಡ ಆಗಿರ್ಲಿಲ್ಲ. ಸೊ ಒಂದು ಬೆಂಕಿ ಹಚ್ಚುವಂತ ಕೆಲಸ ಆಗಿತ್ತು. ಈಗ ಗುಂಡಾರಿಸುವಂತದ್ದು ನೇರವಾಗಿ ಮನೆಯನ್ನೇ ಗುರಿಯಾಗಿರಿಸಿಕೊಂಡು ಅಥವಾ ಶಾಸಕರನ್ನೇ ಗುರಿಯಾಗಿರಿಸಿಕೊಂಡಂತದ್ದು. ಇದು ನನಗನ್ಸುತ್ತೆ ಪೂರ್ವ ಯೋಜಿತ. ಇವೆಲ್ಲ ಈಗ ಅವ್ರ ಕಾರ್ಯಕ್ರಮ ನಡೆಯೋದಕ್ಕೂ ಜನಾರ್ದನ್ ರೆಡ್ಡಿ ಮನೆಗೂ ಬಹಳ ಡಿಸ್ಟೆನ್ಸ್ ಇದೆ. ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬ್ಯಾನರ್ನ ಇಲ್ಲೇ ತಂದು ಕಟ್ಟಬೇಕು ಅಂತ ಏನಿತ್ತು? ಅವಶ್ಯಕತೆ ಏನಿತ್ತು? ಬೇಕು ಅಂತ ಗಲಾಟೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಅಂದ್ರೆ ಇಂಟೆನ್ಷನ್ ಅಲ್ಲಿ. ಇದುವರೆಗೂ ಯಾರನ್ನೂ ಸರಿಯಾಗಿ ಬಂಧಿಸೇ ಇಲ್ಲ. ಯಾರು ಪ್ರಚೋದನೆ ಕೊಟ್ರು? ಈಗ ಅಲ್ಲಿನ ಶಾಸಕ 1,000 ಜನ ಕರ್ಕೊಂಡು ಬಂದು ಜನಾರ್ದನ್ ರೆಡ್ಡಿ ಮನೆ ಕಡೆ ನುಗ್ಗಿದ್ರು ಅಂತೇಳಿ ಪೊಲೀಸ್ ರಿಪೋರ್ಟ್ ಅಲ್ಲೇ ಇದೆ. ಪೊಲೀಸ್ ಅಫಿಷಿಯಲ್ ರಿಪೋರ್ಟ್ ಅಲ್ಲಿ ಇದೆ. ಅಷ್ಟಿದ್ರೂ ಯಾರನ್ನೂ ಬಂಧಿಸಿಲ್ಲ. ಯಾರ ಮೇಲೂ ಕ್ರಮ ಇಲ್ಲ. ಮಂತ್ರಿಗಳೆಲ್ಲ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿ ಈ ಗೂಂಡಾಗಿರಿ ಮಾಡುವಂತವ್ರಿಗೆ ಬೆಂಬಲ ಕೊಡುವಂತದ್ದೇ ಕಾಂಗ್ರೆಸ್ಸಿನ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅದನ್ನ ರಾಜ್ಯದ ಜನತೆಗೆ ತಿಳಿಸಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಇದರ ವಿರುದ್ಧ ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸರ್, ಕೇವಲ ಜನಾರ್ದನ್ ರೆಡ್ಡಿ ಅವರ ವಿಚಾರ ಅಷ್ಟೇನಾ ಅಥವಾ ಇಡೀ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಕಳೆದ 2.5 ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಹಗರಣ ಅಥವಾ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದೆ ಇರೋ ವಿಚಾರವಾಗಿ ಕೂಡ ಆಗ್ತಾ ಇದೆಯಾ? ಹೇಗೆ ಮೇಜರ್ ನಾವು ಜನಾರ್ದನ್ ರೆಡ್ಡಿ ಮೇಲೆ ಮನೆ ಮೇಲೆ ಆಗಿರುವಂತ ಹಲ್ಲೆ, ಅವ್ರನ್ನ ಕೊಲ್ಲುವಂತ ಪ್ರಯತ್ನ ಇದು ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಏನು ರೇಪ್ಸ್ ನಡೀತಾ ಇದೆ. ಈಗ ಇದರಲ್ಲಿ ಹುಬ್ಳಿಯಲ್ಲೂ ಕೂಡ ಒಬ್ಬ ಮಹಿಳೆಯನ್ನ ಬೆತ್ತಲೆ ಮಾಡಿದ ಪ್ರಕರಣ ಇರಬಹುದು. ಮತ್ತೆ ಇಲ್ಲಿ ಕಳ್ತನ, ಬ್ಯಾಂಕ್ಗಳ ದರೋಡೆ ಇರಬಹುದು. ಈಗ ಚಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರುವಂತದ್ದು ಇರಬಹುದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಈಗ ಸಮರವನ್ನ ಸಾರಲಾಗಿದೆ. ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಕೈಗೊಂಡಿದೆ. ಸರ್ಕಾರ ಜೊತೆಗೆ ಭರತ್ ರೆಡ್ಡಿ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿಯಾಗಿದೆ. ಶಾಸಕ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಮೇಲೆ ಕ್ರಮ ಆಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ ಅಂತ ಅಶೋಕ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಆರ್ ಅಶೋಕ್. ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ ಅಂತ ಹೇಳಿದ್ದಾರೆ ಅಶೋಕ್.
ರಿಪಬ್ಲಿಕ್ ಕನ್ನಡದ ಜೊತೆ ವಿಪಕ್ಷ ನಾಯಕರು ಮಾತಾಡಿದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಸಮಾವೇಶನ ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಶಾಸಕರ ಮನೆ ಮೇಲೆ ಗುಂಡನ್ನ ದಾಳಿ ಮಾಡ್ತಾರೆ ಅನ್ನೋಂಥದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ಬಿಜೆಪಿ ನಿಜಕ್ಕೂ ಒಂದು ಹೋರಾಟವನ್ನ ರೂಪಿಸ್ತಾ ಇದೆ. ಯಾವ ರೀತಿಯಾದಂತಹ ಹೋರಾಟ, ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಸರ್? ಇವತ್ತು ಬಳ್ಳಾರಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಕಾನೂನು ಅನ್ನೋದು, ಸುವ್ಯವಸ್ಥೆ ಅನ್ನೋದು ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಬಂದ್ಮೇಲೆ ದಿನನಿತ್ಯ ಈ ತರ ಹಲ್ಲೆಗಳು, ರೇಪ್ಸ್ ಆಗ್ತಾ ಇದೆ, ಕಳ್ತನ ಆಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ ಆಗ್ತಾ ಇದೆ. ಇವತ್ತು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಒಬ್ಬ ಶಾಸಕರು, ಮಂತ್ರಿಗಳಾಗಿದ್ದವರು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಸರಿಯಾದಂತ ಕ್ರಮನೇ ಇಲ್ಲ. ಒಬ್ಬರು ತೀರೋಗಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮೀನಾವೇಶ ಎಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಒಂಥರ ಗೃಹ ಇಲಾಖೆ ಸತ್ತೋಗಿದೆ ಅನ್ಸುತ್ತೆ. ಮುಖ್ಯಮಂತ್ರಿಗಳು ಅವರ ಕುರ್ಚಿ ಜಗಳದಲ್ಲಿ ಅವ್ರು ಕಿತ್ತಾಡ್ಕೊಂಡು ಅಲ್ಲಿದ್ದಾರೆ. ರಾಜ್ಯದಲ್ಲಿ ಕೇಳೋರು ಯಾರು ಆ ಪರಿಸ್ಥಿತಿನೇ ಇಲ್ಲ. ಅದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಸರ್, ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಲೇಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ಳುತ್ತೆ? ಯಾಕಂತಂದ್ರೆ ಶಾಸಕರ ಮನೆ ಮೇಲೆ ಗುಂಡಾರಿಸುವಂತದ್ದು ಇನ್ನೆಂದೂ ಕೂಡ ಆಗಿರ್ಲಿಲ್ಲ. ಸೊ ಒಂದು ಬೆಂಕಿ ಹಚ್ಚುವಂತ ಕೆಲಸ ಆಗಿತ್ತು. ಈಗ ಗುಂಡಾರಿಸುವಂತದ್ದು ನೇರವಾಗಿ ಮನೆಯನ್ನೇ ಗುರಿಯಾಗಿರಿಸಿಕೊಂಡು ಅಥವಾ ಶಾಸಕರನ್ನೇ ಗುರಿಯಾಗಿರಿಸಿಕೊಂಡಂತದ್ದು. ಇದು ನನಗನ್ಸುತ್ತೆ ಪೂರ್ವ ಯೋಜಿತ. ಇವೆಲ್ಲ ಈಗ ಅವ್ರ ಕಾರ್ಯಕ್ರಮ ನಡೆಯೋದಕ್ಕೂ ಜನಾರ್ದನ್ ರೆಡ್ಡಿ ಮನೆಗೂ ಬಹಳ ಡಿಸ್ಟೆನ್ಸ್ ಇದೆ. ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬ್ಯಾನರ್ನ ಇಲ್ಲೇ ತಂದು ಕಟ್ಟಬೇಕು ಅಂತ ಏನಿತ್ತು? ಅವಶ್ಯಕತೆ ಏನಿತ್ತು? ಬೇಕು ಅಂತ ಗಲಾಟೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಅಂದ್ರೆ ಇಂಟೆನ್ಷನ್ ಅಲ್ಲಿ ಇದುವರೆಗೂ ಯಾರನ್ನೂ ಸರಿಯಾಗಿ ಬಂಧಿಸೇ ಇಲ್ಲ. ಯಾರು ಪ್ರಚೋದನೆ ಕೊಟ್ರು? ಈಗ ಅಲ್ಲಿನ ಶಾಸಕ 1,000 ಜನ ಕರ್ಕೊಂಡು ಬಂದು ಜನಾರ್ದನ್ ರೆಡ್ಡಿ ಮನೆ ಕಡೆ ನುಗ್ಗಿದ್ರು ಅಂತೇಳಿ ಪೊಲೀಸ್ ರಿಪೋರ್ಟ್ ಅಲ್ಲೇ ಇದೆ. ಪೊಲೀಸ್ ಅಫಿಷಿಯಲ್ ರಿಪೋರ್ಟ್ ಅಲ್ಲಿ ಇದೆ. ಅಷ್ಟಿದ್ರೂ ಯಾರನ್ನೂ ಬಂಧಿಸಿಲ್ಲ. ಯಾರ ಮೇಲೂ ಕ್ರಮ ಇಲ್ಲ. ಮಂತ್ರಿಗಳೆಲ್ಲ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿ ಈ ಗೂಂಡಾಗಿರಿ ಮಾಡುವಂತವ್ರಿಗೆ ಬೆಂಬಲ ಕೊಡುವಂತದ್ದೇ ಕಾಂಗ್ರೆಸ್ಸಿನ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅದನ್ನ ರಾಜ್ಯದ ಜನತೆಗೆ ತಿಳಿಸಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಇದರ ವಿರುದ್ಧ ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀರಿ. ಸರ್, ಕೇವಲ ಜನಾರ್ದನ್ ರೆಡ್ಡಿ ಅವರ ವಿಚಾರ ಅಷ್ಟೇನಾ ಅಥವಾ ಇಡೀ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಕಳೆದ 2.5 ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಹಗರಣ ಅಥವಾ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದೆ ಇರೋ ವಿಚಾರವಾಗಿ ಕೂಡ ಆಗ್ತಾ ಇದೆಯಾ? ಹೇಗೆ ಮೇಜರ್ ನಾವು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಆಗಿರುವಂತಹ ಹಲ್ಲೆ, ಅವ್ರನ್ನ ಕೊಲ್ಲುವಂತ ಪ್ರಯತ್ನ ಇದು ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಏನು ರೇಪ್ಸ್ ನಡೀತಾ ಇದೆ. ಈಗ ಇದರಲ್ಲಿ ಹುಬ್ಳಿಯಲ್ಲೂ ಕೂಡ ಒಬ್ಬ ಮಹಿಳೆಯನ್ನ ಬೆತ್ತಲೆ ಮಾಡಿದ ಪ್ರಕರಣ ಇರಬಹುದು. ಮತ್ತೆ ಇಲ್ಲಿ ಕಳ್ತನ, ಬ್ಯಾಂಕ್ಗಳ ದರೋಡೆ ಇರಬಹುದು. ಈಗ ಚಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರುವಂತದ್ದು ಇರಬಹುದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.